ಹಲೋ ಆಯುರ್ಸಿದ್ಧಿಯಿಂದ ಆರೋಗ್ಯ ಸಂಸ್ಕಾರದ 7ನೇ ಸಂಚಿಕೆಯಲ್ಲಿ ನಾವಿಂದು ಆಹಾರ ಕ್ರಮಗಳ ಬಗ್ಗೆ ಇನ್ನ ಹೆಚ್ಚಾಗಿ ತಿಳ್ಕೊಳ್ತಾ ಹೋಗೋಣ. ಆಹಾರವನ್ನ 2 ರೀತಿಯಾಗಿ ಭೋಜನ ಮಾಡೋದಕ್ಕೆ ಆಚಾರ್ಯರು ಹೇಳ್ತಾರೆ. ಹೇಗೆ ಅಂದ್ರೆ ಹಿತಭೋಕ್ ಮತ್ತೆ ಮಿತಭೋಕ್. ಹಿತಭೋಕ್ ಅಂದ್ರೆ ಆಹಾರ ಯಾವಾಗಲೂ ಹಿತವಾಗಿರ್ಬೇಕು, ಮತ್ತೆ ಅದನ್ನ ಮಿತವಾಗಿ ಅಂದ್ರೆ ಆಹಾರ ಎಷ್ಟು ಬೇಕೋ ಅಷ್ಟನ್ನ ಒಂದು ಕಡೆ ಒಂದೇ ತಟ್ಟೆಯಲ್ಲಿ ಬಡಿಸ್ಕೊಂಡು ಕೂತ್ಕೊಂಡು ಸಾವಧಾನವಾಗಿ ಹಿತವಾಗಿ ಮಿತವಾಗಿ ಭೋಜನ ಮಾಡಬೇಕು ಅನ್ನೋದು ಹೇಳ್ತಾರೆ. ಆದರೆ ಇವಾಗ ನಾವೆಲ್ಲ ಏನು ಮಾಡ್ತೀವಿ, ಓಡಾಡ್ಕೊಂಡು ಬಡಿಸ್ಕೊಳ್ಳೋದು, ಮೊಬೈಲ್ ನೋಡ್ತಾ ಊಟ ಮಾಡೋದು, ಟಿವಿ ನೋಡ್ತಾ ಊಟ ಮಾಡೋದು, ಲ್ಯಾಪ್ಟಾಪ್ ನೋಡ್ತಾ ಊಟ ಮಾಡೋದು, ನಿಂತ್ಕೊಂಡು ಊಟ ಮಾಡೋದು, ಇದೆಲ್ಲಾನು ಏನು ಮಾಡುತ್ತೆ, ದೋಷಗಳು ವಿಶ್ಲೇಷಣೆ ಆಗೋ ಹಾಗೆ ಮಾಡುತ್ತೆ. ಅದರಿಂದ ಫುಡ್ ಡೈಜೆಷನ್ ಪ್ರಾಪರ್ ಆಗಲ್ಲ, ಅಸಿಮಿಲೇಷನ್ ಅಬ್ಸಾರ್ಪ್ಷನ್ ಪ್ರಾಪರ್ ಆಗೋದಿಲ್ಲ. ಹಾಗಾಗಿ ಇದನ್ನ ಕರೆಕ್ಷನ್ ಮಾಡ್ಕೊಳ್ತಾ ಬರಬೇಕು. ಮತ್ತೆ ಆಹಾರದ ಗುಣಗಳಲ್ಲಿ 3 ರೀತಿಯ ಗುಣಗಳನ್ನ ಹೇಳ್ತೀವಿ: ಸಾತ್ವಿಕ, ರಾಜಸಿಕ ಮತ್ತೆ ತಾಮಸಿಕ ಆಹಾರ ಅಂತ. ಸಾತ್ವಿಕ ಆಹಾರ ಅಂದ್ರೆ ಸಾಧಾರಣವಾಗಿ ಹಸಿ ತರಕಾರಿ, ಹಣ್ಣುಗಳು ಮತ್ತೆ ಪಾನೀಯಗಳು, ತಂಪು ಪಾನೀಯಗಳೆಲ್ಲ ಮನೆಯಲ್ಲಿ ಮಾಡಿರುವಂತಹ ಪಾನೀಯಗಳು, ಇದನ್ನೆಲ್ಲಾನು ಸಾತ್ವಿಕ ಅಂತ ಹೇಳ್ತೀವಿ. ಇದು ಹೇಗೆ ಅಂತಂದ್ರೆ, ಸಾತ್ವಿಕ ಅಂತಂದ್ರೆ ಆಹಾರ ಜೀರ್ಣ ಆಗೋದಕ್ಕೆ ಸುಲಭವಾಗಿ ಆಗುತ್ತೆ, ಮತ್ತೆ ಅದರಲ್ಲಿ ಯಾವುದು ಪ್ರೋಸೆಸ್ ಇರೋದಿಲ್ಲ. ಅಂದ್ರೆ ದೇವರು ಮಾಡಿರೋದು ಹೇಗೋ ಹಾಗೆ. ಅದಕ್ಕೆ ಬರೀ ಒಂದೇ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ತೊಳೆದು ಅದನ್ನ ಹೆಚ್ಚಿ ತಿನ್ಬೋದು, ಅಥವಾ ಅದನ್ನ ಪಾನೀಯ ಮಾಡೋದು ಅಂತಂದ್ರೆ ನಿಂಬೆ ಹಣ್ಣಿನ ರಸ ಇರ್ಬೋದು, ಹಣ್ಣಿನ ರಸ ಇರ್ಬೋದು, ಬಟ್ ಅದಕ್ಕೆ ಪ್ರೋಸೆಸ್ ಜಾಸ್ತಿ ಇರಲ್ಲ. ಅಂಥದನ್ನ ಸಾತ್ವಿಕ ಆಹಾರ ಅಂತ ಹೇಳ್ತೀವಿ. ನೆಕ್ಸ್ಟ್ ರಾಜಸಿಕ ಆಹಾರ. ರಾಜಸಿಕ ಆಹಾರ ಹೇಗೆ ಅಂತಂದ್ರೆ ಅದರಿಂದ ಸ್ವಲ್ಪ ಮಟ್ಟಿಗೆ ನಮ್ಮಲ್ಲಿ ರಜಸ್ಸು ಅಂತಂದ್ರೆ ಸ್ಟಿಮ್ಯುಲೇಷನ್ಸ್ ಸ್ವಲ್ಪ ಮಟ್ಟಿಗೆ ಆಗುತ್ತೆ ಆ ಥರ ಆಹಾರಗಳನ್ನ ತಗೊಂಡಾಗ. ಅದರಲ್ಲಿ ಸ್ವಲ್ಪ ಮಾಂಸಾಹಾರ, ಹೆಚ್ಚು ಸಸ್ಯಾಹಾರನ ರಾಜಸಿಕ ಆಹಾರ ಅಂತ ಹೇಳ್ತೀವಿ. ಅದಕ್ಕಿಂತ ಏನು ಹೇಳ್ಬೋದು ಅಂತಂದ್ರೆ, ಈಗ ಹಾಲಿನ ಟ್ರಾನ್ಸ್ಫಾರ್ಮೇಶನ್ಸ್ ಅಂದ್ರೆ ಕೆಲವು ಟ್ರಾನ್ಸ್ಫಾರ್ಮೇಶನ್ಸ್ ಆಗಿರೋಂಥ ಪದಾರ್ಥಗಳನ್ನ ರಾಜಸಿಕ ಆಹಾರ ಅಂತ ಹೇಳ್ತೀವಿ. ಆದರೆ ಒಂದು ಪ್ರೋಸೆಸ್ ಅಥವಾ 2 ಪ್ರೋಸೆಸ್ ಮ್ಯಾಕ್ಸಿಮಮ್ ಆಗಿರುತ್ತೆ ರಾಜಸಿಕ ಆಹಾರದಲ್ಲಿ. ಹೇಗೆ ಅಂತಂದ್ರೆ ಮೊಸರು ಇರ್ಬೋದು, ಚೀಸ್ ಇರ್ಬೋದು, ಪನೀರ್ ಇರ್ಬೋದು, ಇಂಥದ್ದು ರಾಜಸಿಕ ಆಹಾರಗಳಲ್ಲಿ ಬರುತ್ತೆ. ನೆಕ್ಸ್ಟ್ ತಾಮಸಿಕ ಆಹಾರ. ತಾಮಸಿಕ ಆಹಾರ ಅಂತ ಅಂದ್ರೆ ಸಿಕ್ಕಾಪಟ್ಟೆ 3-4 ಸತಿ ಪ್ರೋಸೆಸ್ ಆಗಿರೋ ಫುಡ್ಡು, 4-5 ದಿನ ಪ್ರಿಪರೇಷನ್ ಆಗಿರೋಂಥ ಫುಡ್ಡು, ಅಥವಾ ಪ್ರಿಸರ್ವೇಟಿವ್ಸು, ಕಲರಿಂಗ್ ಏಜೆಂಟ್ಸು, ಈ ಥರದ್ದೆಲ್ಲ ಇರೋಂಥ ಫುಡ್ಸ್ನ ಏನಂತೀವಿ, ತಾಮಸಿಕ ಆಹಾರ ಅಂತ ಹೇಳ್ತೀವಿ. ಅಂದ್ರೆ ಅದು ತಮಸ್ನ ಹೆಚ್ಚು ಮಾಡುತ್ತೆ, ಅಂದ್ರೆ ಮನಸ್ಸಿನಲ್ಲಿ ಕ್ಲೇಶವನ್ನ ಅಂದ್ರೆ ದೋಷಗಳ ವಿಶ್ಲೇಷಣೆಯನ್ನ ಜಾಸ್ತಿ ಮಾಡುತ್ತೆ ಅಂತ ಆಹಾರ ಅನ್ನೋದನ್ನ ಹೇಳ್ತೀವಿ. ಸಾತ್ವಿಕ ಆಹಾರ ಎಲ್ಲ ಸೀಸನ್ಸ್ ಅಲ್ಲೂ ಎಲ್ಲರಿಗೂ ಒಳ್ಳೆಯದು. ರಾಜಸಿಕ ಆಹಾರ ಮಧ್ಯಾಹ್ನದ ಊಟದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ತಗೊಳ್ಳೋದು ಒಳ್ಳೆಯದು. ತಾಮಸಿಕ ಆಹಾರ ಯಾವ ಕಂಡೀಷನ್ಸ್ ಅಲ್ಲಿ ಕೂಡ ಒಳ್ಳೇದಿಲ್ಲ. ತಾಮಸಿಕ ಆಹಾರದಿಂದ 2-3 ದೋಷಗಳೂ ತುಂಬ ಮಟ್ಟಿಗೆ ಏರುಪೇರಾಗುತ್ತೆ, ಅದರಿಂದ ರೋಗಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರಾಜಸಿಕ ಆಹಾರ ಹೇಗೆ ಅಂತಂದ್ರೆ, ರಾಜಸಿಕ ಆಹಾರ ತಗೊಂಡ್ಮೇಲೆ ಚೆನ್ನಾಗಿ ಕರೆಕ್ಟಾಗಿ ಪ್ರಾಪರ್ ಆಗಿ ಲೈಫ್ ಸ್ಟೈಲ್ ಇಟ್ಕೊಂಡಿದ್ರೆ ಅದರಿಂದ ದೋಷಗಳು ಅಷ್ಟು ವಿಶ್ಲೇಷಣೆ ಆಗಲ್ಲ, ಜೀರ್ಣ ಆಗ್ಬಿಡುತ್ತೆ. ಆದರೆ ತಾಮಸಿಕ ಆಹಾರ ತಗೊಂಡಾಗ ಜೀರ್ಣಶಕ್ತಿ ಕಡಿಮೆ ಆಗಿರುತ್ತೆ, ಅಬ್ಸಾರ್ಪ್ಷನ್ ಕಡಿಮೆ ಆಗಿರುತ್ತೆ, ಅಸಿಮಿಲೇಷನ್ ಕಡಿಮೆ ಆಗಿರುತ್ತೆ, ದೋಷಗಳು ಅವಾಗ ಅಕ್ಯುಮುಲೇಟ್ ಆಗೇ ಆಗುತ್ತೆ, ಅದು ರೋಗಗಳನ್ನ ಜಾಸ್ತಿಯಾಗಿ ಬರೆಸುತ್ತೆ. ಹಾಗಾಗಿ ಸಾತ್ವಿಕ ಆಹಾರನೇ ನಮ್ಮ ಆಹಾರದಲ್ಲಿ ಹೆಚ್ಚು ಮಟ್ಟಿಗೆ ಅಂದ್ರೆ 50%ಗಿಂತ ಜಾಸ್ತಿ ಸಾತ್ವಿಕ ಆಹಾರ ಯಾವಾಗಿರುತ್ತೋ ಆವಾಗ ನಮ್ಮ ಆರೋಗ್ಯದ ಸಂರಕ್ಷಣೆ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟ್ ಏನು ಹೇಳ್ತೀನಿ ಅಂತಂದ್ರೆ, ಸೀಸನಲ್ಲಿ ಇವಾಗ ನಮ್ಮ ಹಿಂದೂ ಧರ್ಮದಲ್ಲಿ ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಹಬ್ಬ ಬರುತ್ತೋ ಆಯಾ ರೀತಿಯಲ್ಲಿನೇ ಅದಕ್ಕೆ ಕರೆಕ್ಟಾಗಿ ಆಹಾರಗಳನ್ನ ಹೇಳ್ತಾ ಬರ್ತೀವಿ. ಇದ್ರ ಬಗ್ಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.